ಫೈನಲಿ ಕೊನೆಗೂ ಕೂಡ ಕೀ ಅವರು ನಿಮ್ಗೆಲ್ಲರಿಗೂ ಕೂಡ ಒಂದು ದೊಡ್ಡ ಮನ್ಸು ಮಾಡಿ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಎಲ್ಲರಲ್ಲೂ ಕೂಡ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕೆಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ KA ಕಡೆಯಿಂದ ಒಂದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಮತ್ತು ಜೊತೆಗೆ ನೀವು ನೆನ್ನೆ ಏನೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾದ್ಮೇಲೆ ಕನ್ನಡ ಮೀಡಿಯಂ ಮತ್ತು ರೂರಲ್ ರಿಸರ್ವೇಷನ್ ಎಷ್ಟೊಂದು ಜನಕ್ಕೆ ಕ್ಲೈಮ್ ಆಗಿಲ್ಲ, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ತಪ್ಪಾಗಿದೆ, SNಗೆ ಕೂಡ ಕ್ಲೈಮ್ ಆಗಿಲ್ಲ. ಅವರೆಲ್ಲರೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ CET ಆಲ್ ಟಿಕೆಟು ಮತ್ತು CET ಅಡ್ಮಿಟ್ ಕಾರ್ಡು ಜೊತೆಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ ಅಂದರೆ ಕನ್ನಡ ಮೀಡಿಯಂ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು, ಮತ್ತು ರೂರಲ್ ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ ಅಂದರೆ ರೂರಲ್ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು, ಮತ್ತು ಎಲ್ಲ ಥರದ ದಾಖಲಾತಿಗಳನ್ನು ಕೂಡ ನೀವು ತೊಗೊಂಡೋಗ್ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ನು ಕೂಡ ತೊಗೊಂಡೋಗಿ. ಎಲ್ಲನೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಏನು ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ತೀರಾ ಅಲ್ಲಿ ಒರಿಜಿನಲ್ ಒಂದು ಕಾಪಿ ತೊಗೊಂಡೋಗ್ಬೇಕಾಗುತ್ತೆ. ಜೊತೆಗೆ ಜೆರಾಕ್ಸ್ ಮಾಡಿ 2 ಸೆಟ್ನು ಕೂಡ ನೀವು ತೊಗೊಂಡೋಗ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅದನ್ನ ನೀವು ಯಾವತ್ತು ತೊಗೊಂಡೋಗ್ಬೇಕಂದ್ರೆ, ಇಲ್ಲಿ ರ್ಯಾಂಕಿಂಗ್ ವೈಸ್ ಶೆಡ್ಯೂಲ್ನ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ 4ನೇ ತಾರೀಕಿಂದ 6ನೇ ತಾರೀಕುವರೆಗೂ ಕೂಡ ಟೈಮ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರ್ಯಾಂಕ್ ಅವರು ಯಾವಾಗ ಹೋಗ್ಬೇಕು ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೀವು ಯಾವ ಒಂದು ಶೆಡ್ಯೂಲಲ್ಲಿ ಹೋದ್ರೂ ಕೂಡ ನಡೆಯುತ್ತೆ, ಆದರೆ ಬೇಗ ಹೋಗೋಕ್ಕೆ ಟ್ರೈ ಮಾಡಿ. 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಟೈಮ್ ಇದೆ. ಎಷ್ಟೆಷ್ಟು ಗಂಟೆಗೆ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಅಂದರೆ ಕನ್ಕ್ಲೂಷನ್ ಏನಪ್ಪ ಅಂದರೆ, ಇನ್ನು ಯಾರ್ಯಾರಿಗೆ ರಿಸರ್ವೇಷನ್ಗಳು ಕ್ಲೈಮ್ ಆಗಿಲ್ಲ, ಮಿಸ್ ಮ್ಯಾಚ್ ಆಗಿದೆ, ಅವರೆಲ್ಲರೂ ಕೂಡ ಇವಾಗ KE ಆಫೀಸ್ಗೆ ಹೋಗಬೇಕಾಗುತ್ತೆ. ಮತ್ತೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ನಿಮ್ಮದು ಎಲ್ಲ ಕೂಡ ಕರೆಕ್ಟಾಗಿದೆಯಾ, ಏನು ಕೂಡ ತಪ್ಪಾಗಿಲ್ವಾ, ಕರೆಕ್ಟಾಗಿಲ್ಲ ರಿಸರ್ವೇಷನ್ ಕ್ಲೈಮ್ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಟಸ್ನ ಚೆಕ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ಕೂಡ KE ಆಫೀಸ್ಗೆ ಹೋಗ್ಬಿಡಿ. ಯಾಕೆಂದರೆ KE ಅವರು ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ನೀವು ಆರಾಮಾಗಿ ಮನೇಲೇ ಇರ್ಬೋದಾಗಿರುತ್ತೆ. ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ನ ಶಾರ್ಟ್ಲಿ ಬಿಡ್ತೀವಿ, ಅದನ್ನ ಯೂಸ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳಿದರೆ. ಅಂದರೆ ವೆರಿಫಿಕೇಷನ್ ಸ್ಲಿಪ್ನ ನಿಮಗೆ ಯಾವಾಗ ಬಿಡ್ತಾರೆ ಅಂದರೆ, ಅದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. 6ನೇ ತಾರೀಕು ಆದಮೇಲೆ ನಿಮಗೆ ಒಂದು 8ನೇ ತಾರೀಕು ಆದಮೇಲೆ ಒಂದು ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ನ ಬಿಡ್ಬೋದು. ವೆಯ್ಟ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.